ಸಿಲೋನ್ ಡ್ವಾರ್ಫ್ ಅಂತ ಎಳ್ನೀರಿಗೋಸ್ಕರ ಅಷ್ಟೇ. ಇದು ಒಂದಷ್ಟು ಎತ್ತರಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ನಿಮಗೆ ತೆಂಗಿನಕಾಯಿ. ಬಟ್ ಅದು ಬರೀ ಎಳ್ನೀರಿಗಾಗುತ್ತೆ ಅಷ್ಟೇ. ಹರಳು ಫಾಸ್ಟಾಗಿ ಬರುತ್ತೆ ಅಂತ ಗೊತ್ತಿತ್ತು ನನಗೆ. ಹರಳು ಹಾಕಿದೆ, ಚೆನ್ನಾಗೇ ಬಂತು. ನನ್ನ ಲಾಸ್ಟ್ ಸಮ್ಮರ್ ಕಾಪಾಡಿದ್ದು ಅದೇ, ನನ್ನ ಅಡಿಕೆ ಗಿಡಗಳನ್ನ ಕಾಪಾಡಿದ್ದು ಅದೇ ಹರಳು. ಬೇರೆ ಯಾವ ಗಿಡನೂ ಅಷ್ಟು ದೊಡ್ಡದಾಗಿ ಬರೋ ಹರಳು ಬೆಳೆದು ಹರಳಲ್ಲಿ ನಾನು ಹರಳೆಣ್ಣೆನೂ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಎರಡೂ ಯೂಸ್ ಆಗುತ್ತೆ. ಇದೊಂಥರ ಹರಳು ಚೆನ್ನಾಗಿದೆ. ಇದರಲ್ಲಿ ಆಯಿಲು ಚೆನ್ನಾಗಿ ಬರುತ್ತೆ ಅಂತ. ಇದು 2 years ಆಗಿದೆ. ಸುಮಾರು ವೀಡ್ಸ್ ಆರ್ ಎಡಿಬಲ್, ಹ್ಯಾವಿಂಗ್ ಮೆಡಿಸಿನಲ್ ವ್ಯಾಲ್ಯೂಸ್. ಇದೊಂದು ಬೇವಿನ ಮರ, ಒಂದು ಎರಡೇ ಮರ ನಮ್ಮ ಎಂಟೈರ್ ಇದರಲ್ಲಿ ಇದ್ದಿದ್ದು. ಇವಾಗ ನೋಡಿದ್ರೆ ಎಲ್ಲಿ ಬೇಕಾದ್ರೂ ಕೂತ್ಕೋಬೋದು ನಾನು, ನೆರಳಿದೆ ನಮ್ಮ ತೋಟ. ಇದು ನನ್ನ ಕನಸಿದ್ದಿದ್ದು. ಎನಿ ಟೈಮ್ ನಮ್ಮ ತೋಟಕ್ಕೆ ಬಂದರೆ ಯಾರನ್ನ ಒಬ್ಬರು ಏನೂ ತಿಂದಿರೋ ಹೋಗಬಾರ್ದು. ಇದು ನಮ್ಮ ಕಾನ್ಸೆಪ್ಟು. ಏನೋ ಒಂದು ತಿನ್ಕೊಂಡು ಹೋಗ್ಬೇಕು. ತೊಗರಿ ಅಂತೂ ತುಂಬ ಚೆನ್ನಾಗಿ ಬಿಟ್ಟಿದೆ. ಒನ್ಸ್ ಇಂಟ್ರೆಸ್ಟ್ ಬರೋವರೆಗೂ ಅಷ್ಟೇ ಕಷ್ಟ. ನಿಮಗೆ ಇಂಟ್ರೆಸ್ಟ್ ಬಂದಿದೆ ಅಂದರೆ ಮೊದಲೇನು ಮಾಡ್ತಾಯಿದ್ವಿ, ಮಾಲ್ಗೆ ಹೋಗ್ತಾಯಿದ್ವಿ, ಇನ್ನೊಂದು ರೆಸಾರ್ಟ್ಗೆ ಹೋಗ್ತಾ ಇದ್ವಿ. ನಾವು ಮೈ ಫಾರ್ಮ್ ಇಟ್ ಸೆಲ್ಫ್ ಈಸ್ ಅ ರೆಸಾರ್ಟ್ ಫಾರ್ ಮಿ. ಅಷ್ಟು ಚೆನ್ನಾಗಿದೆ. ಫಾರ್ಮ್ ಹೌಸ್ ಇದು ಕಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಕ್ಕೋಸ್ಕರ ಇದು ಮಾಡ್ಕೊತಾ ಇದ್ದೀನಿ. ಇಲ್ಲಿಗೆ ಬಂದುಬಿಟ್ರೆ ನನಗೆ ಮತ್ತೆ ಬೆಂಗಳೂರಿಗೆ ಹೋಗೋ ಮನಸ್ಸೇ ಇರಲ್ಲ. ಆರಾಮಾಗಿ ಇಲ್ಲೇ ಇದ್ಬಿಡೋಣ ಅನಿಸುತ್ತೆ. ಇದು ವೈಟ್ ಟೀಕ್ ಅಂತ ನಮ್ಮ ಈಶಾ ಫೌಂಡೇಶನಲ್ಲಿ ಕೊಟ್ಟರು. ಇದು ಟಿಂಬರ್ಗೆ ಆಗುತ್ತೆ ಅಂತ ಹೇಳಿದ್ದಾರೆ. ಈ ಬ್ರಾಂಚಸ್ ಎಲ್ಲ ಕಟ್ ಮಾಡಿದ್ರೆ ಇದು ವೆರಿ ಇಂಟ್ರೆಸ್ಟಿಂಗ್. ಟಿಶ್ಯೂ ಕಲ್ಚರ್ ಟೀಕ್ ಒಂದೇ ಸಮ ಹೋಗುತ್ತಿದ್ದು ವಿತೌಟ್ ಬ್ರಾಂಚಸ್ ಇಲ್ದಿರ ಹೋಗ್ತಾ ಇರುತ್ತೆ ಮೇಲಕ್ಕಿದು. ಬೇರೆ ಟೀಕ್ ಆದರೆ ನಿಮಗೆ ಕೌಲು ಹೊಡಿಯುತ್ತೆ, ಬ್ರಾಂಚಸ್ ಬರುತ್ತೆ. ಇಲ್ಲೇನೂ ಬರೋದಿಲ್ಲ.